ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಾಮ ರಾಮ ಆನಂದಧಾಮ ಸೀತಾ ಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ ರಾಜೀವಲೋಚನ ಹೇ ಮೇಘಶ್ಯಾಮ ಪುರಾಣ ಪುರುಷ ರಾಜಲಲಾಮ ಅಗಣಿತ ಗುಣಗಣ ಸೀತಾಭಿರಾಮ ಮೋಹನ ರೂಪ ಅನಂತನಾಮ ಕೌಸಲ್ಯತನಯ ಕೋಸಲ ರಾಮ ಕಾರುಣ್ಯಮೂರ್ತಿ ಕಮನೀಯ ನಾಮ ಶೇಷತಲ್ಪ ಸುಖ ನಿದ್ರಿತ ಶ್ಯಾಮ ಅವತಾರ ಮೂರ್ತಿ ಅದ್ಭುತ ನಾಮ ಕ್ಷೀರಾಬ್ದಿವಾಸ ಅನಂತ ಶಯನ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ ಅಮರ ವಂದಿತ ಆನಂದ ರೂಪ ಸುರನರ ಪ್ರಾರ್ಥಿತ ವೈಕುಂಠ ಧಾಮ ಅವನೀತನಯ ಸೇವಿತ ಚರಣ ಇನಕುಲ ತಿಲಕ ಹೇ ವಿಶ್ವಂಭರ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಾಮೋ ರಾಜಮಣಿಃ ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತಾ ನಿಶಾಚರಚಮೂಃ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ. ರಾಮೇ ಚಿತ್ತಲಯಃ ಸದಾ ಭವತು ಮೇ ಭೋ ರಾಮ ಮಾಮುದ್ಧರ. ತಿರುಪತಿಯ ಕೋದಂಡರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಕೊನೆಯ ದಿನದ ಕೊನೆಯ ವಾಹನ ಸೇವೆ. ಅಶ್ವಾಧಿರೂಢನಾದಂತಹ ರಾಮಚಂದ್ರನ ಅದ್ಭುತವಾದಂತಹ ದರ್ಶನವನ್ನು ಭಕ್ತಜನರು ಈ ಸಂದರ್ಭದಲ್ಲಿ ಪಡೆದುಕೊಳ್ಳುತ್ತಿದ್ದಾರೆ. ವಿಶೇಷವಾದ ವಸ್ತ್ರಾಲಂಕರಣದಿಂದ ರಾಮಭದ್ರನು ವಿರಾಜಮಾನನಾಗಿದ್ದಾನೆ. ಸಮಸ್ತ ಲೋಕಕ್ಕೆ ಆನಂದ ನಿಧಿಯಾಗಿರುವ ಆನಂದ ನಿಲಯ ನಿವಾಸನಾಗಿರುವ ಶ್ರೀಹರಿಯ ದಿವ್ಯವಾದಂತಹ ರೂಪವೇ ರಾಮಚಂದ್ರನ ರೂಪ. ರಾಮ ಎನ್ನುವಂತಹ ಶಬ್ದವು ಎಲ್ಲರಿಗೂ ಆನಂದವನ್ನು ಹಂಚುವುದು ಎನ್ನುವ ಅರ್ಥವನ್ನು ಹೊಂದಿದೆ. ರಮಯತಿ ಇತಿ ರಾಮ. ರಾಮ ಯಾರನ್ನು ಸಂತೋಷಗೊಳಿಸುತ್ತಾನೆ ಎಂದಾಗ ವಿಶೇಷವಾಗಿ ತಪೋನಿರತರಾದಂತಹ ಜ್ಞಾನಿಗಳನ್ನು. ಹಾಗಿದ್ದರೆ ಉಳಿದವರ ಸ್ಥಿತಿ ಏನು ಎನ್ನುವುದಕ್ಕೂ ವಾಲ್ಮೀಕಿ ತನ್ನ ರಾಮಾಯಣ ಗ್ರಂಥದಲ್ಲಿ
ಅತ್ಯಂತ ಸೊಗಸಾದಂತಹ ನುಡಿಯನ್ನು ನುಡಿದಿದ್ದಾನೆ. ಎಷ್ಟು ರಾಮಂ ನ ಪಶ್ಯೇತ್ತು ಎಂಚ ರಾಮೋ ನ ಪಶ್ಯತಿ ನಿಂದಿತ ಸರ್ವಲೋಕೇಭ್ಯ ಸ್ವಾತ್ಮಾಪೇನಂ ವಿಗರ್ಹತಿ. ಯಾರು ರಾಮನನ್ನು ನೋಡುವುದಿಲ್ಲವೋ, ರಾಮನು ಯಾರನ್ನು ನೋಡುವುದಿಲ್ಲವೋ ಅವರ ಅಂತರಂಗವು ಅವರನ್ನು ನಿಂದಿಸುತ್ತದೆ ಅಂತ. ನೀನು ಅದೆಷ್ಟು ದೌರ್ಭಾಗ್ಯಪೂರ್ಣನಾದವನು. ಯಾಕೆಂದರೆ ರಾಮನ ಚಿನ್ಮಯ ಸ್ವರೂಪವನ್ನು ನೀನು ನಿನ್ನ ಕಣ್ಣಿಂದ ನೋಡಲೇ ಇಲ್ಲ. ನಿನ್ನ ಜೀವನ ವ್ಯರ್ಥವಾದದ್ದು. ನಿನಗೆ ಕಣ್ಣಿದ್ದು ಅದಕ್ಕೆ ಸಾರ್ಥಕತೆ ಇಲ್ಲ ಎಂದು ಅವನ ಅಂತರಂಗವೇ ಅವನನ್ನು ನಿಂದಿಸುತ್ತದೆಯಂತೆ. ಅಯೋಧ್ಯೆಯಲ್ಲಿ ಇದ್ದಂತಹ ಭಕ್ತಜನರ ಅನುಭವ ಅದು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಅಯೋಧ್ಯೆಯ ಪ್ರಜೆಯು ಒಮ್ಮೆ ಆದರೂ ರಾಮನು ನನ್ನನ್ನು ನೋಡಲಿ ಎನ್ನುವ ಆಕಾಂಕ್ಷೆಯನ್ನು ಹೊಂದಿರುತ್ತಿದ್ದರಂತೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ರಾಮನು ಹೇಗೆ ತಮ್ಮ ಕಡೆ ಕಣ್ತಿರುಗಿಸಿ ನೋಡಬಲ್ಲನೋ ಅದಕ್ಕೆ ಬೇಕಾದದ್ದೆಲ್ಲವನ್ನು ಅವರು ಮಾಡುತ್ತಿದ್ದರು. ಯಾವ ಸ್ಥಾನದಲ್ಲಿ ನಿಂತರೆ ರಾಮನು ತಮ್ಮ ಕಡೆಗೆ ದೃಷ್ಟಿಯನ್ನು ಹರಿಸುತ್ತಾನೆ ಎನ್ನುವುದನ್ನು ಅರಿತು ಆ ಸ್ಥಾನದಲ್ಲಿ ನಿಂತಿರುತ್ತಿದ್ದರು. ಹೀಗೆ ರಾಮನ ದೃಷ್ಟಿ ಕ್ಷಣಕಾಲವಾದರೂ ಸರಿ ತನ್ನ ಮೇಲೆ ಬೀಳಲಿ ಎನ್ನುವ ಭಾವನೆಯನ್ನು ಪ್ರಜೆಗಳು ಹೊಂದಿರುತ್ತಿದ್ದರು ಎನ್ನುವುದನ್ನು ವಾಲ್ಮೀಕಿ ಮಹರ್ಷಿ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮ ಮುಂದೆ ಇರಿಸಿದ್ದಾರೆ. ಅಂದರೆ ರಾಮನ ಅನುಗ್ರಹ ಅಷ್ಟು ಮುಖ್ಯವಾದದ್ದು, ಅಷ್ಟು ಪ್ರಧಾನವಾದದ್ದು. ರಾಮನ ಅನುಗ್ರಹ ಅದೆಷ್ಟೋ ಆನಂದದಾಯಕವಾದದ್ದು, ಸಂತೋಷದಾಯಕವಾದದ್ದು. ಆದ್ದರಿಂದ ಸಮಸ್ತ ಭಕ್ತರಿಗೆ ಆನಂದವನ್ನು ಕೊಡುವ ರಾಮಚಂದ್ರನ ಈ ರಮಣೀಯವಾದಂತಹ ವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದಿರಿ. ಆ ರಾಮನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಬಾಲರನ್ನು, ಹಿರಿಯರನ್ನು, ಕಿರಿಯರನ್ನು ವೀಕ್ಷಿಸುತ್ತಿದ್ದೀರಿ. ದೇವಾಲಯದ ವಾಹನ ಮಂಟಪದಿಂದ ರಾಮನ ಗಮನ ಪ್ರಾರಂಭವಾಗುತ್ತಿದೆ. ಅಶ್ವಾಧಿರೂಢನಾಗಿ ರಾಮನು ಈ ಸಂದರ್ಭದಲ್ಲಿ ಭಕ್ತ ಜನರಿಗೆ ಆನಂದವನ್ನು ತುಂಬುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಅತ್ಯಂತ ಸಂತೋಷಕರವಾದಂತಹ ರೀತಿಯಲ್ಲಿ ಭಕ್ತಜನರು ನಲಿಯುತ್ತಾ, ಕುಣಿಯುತ್ತಾ, ಹಾಡುತ್ತಾ, ರಾಮನನ್ನು ಕೀರ್ತಿಸುತ್ತಾ ಈ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ರಾಮನ ವಿಶೇಷವಾದಂತಹ ಒಂದು ಅಲಂಕಾರವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಮಣಿಮಯವಾದಂತಹ ವಸ್ತ್ರಗಳಿಂದ ವಿರಾಜಮಾನನಾಗಿದ್ದಾನೆ. ಸುಂದರವಾದಂತಹ ವಸ್ತ್ರಮಯವಾದ ಕಿರೀಟವನ್ನು ಧರಿಸಿ ವಜ್ರಖಚಿತವಾದಂತಹ ತುರಾಯಿಯನ್ನು ಅದರ ಮೇಲೆ ಇರಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ಆ ರಾಮನ ಸುಂದರವಾದಂತಹ ವದನಾರವಿಂದವನ್ನು ನೋಡುವಂತಹ ಅವಕಾಶ ಭಕ್ತರಿಗೆ ಪ್ರಾಪ್ತವಾಗುತ್ತಿದೆ. ಹಯಾಧಿರೂಢನಾದಂತಹ ರಾಮಚಂದ್ರನು ನಮ್ಮೆಲ್ಲರನ್ನು ರಕ್ಷಿಸಲಿ. ಕಲ್ಕಿಯ ಸ್ವರೂಪದ ನೆನಪನ್ನು ತರುವಂತಹ ವಾಹನ ಸೇವೆ ಇದಾಗಿದೆ. ಉಳಿದ ರಾಮ, ಕೃಷ್ಣ ಮೊದಲಾದ ಅವತಾರಗಳ ನೆನಪನ್ನು ಪರಮಾತ್ಮ ಹಿಂದಿನ ವಾಹನ ಸೇವೆಗಳಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಇದು ಮುಂದೆ ಬರಲಿಕ್ಕಿರುವಂತಹ ಧರ್ಮ ಸಂರಕ್ಷಣೆಗಾಗಿ ಪರಮಾತ್ಮ ಪ್ರತಿ ಸಂದರ್ಭದಲ್ಲಿಯೂ ಅವತರಿಸುತ್ತಾನೆ ಎನ್ನುವ ವಿಷಯವನ್ನು ತಿಳಿಯಪಡಿಸುವಂತಹ ರೀತಿಯ ಒಂದು ಮಹತ್ವಪೂರ್ಣವಾದ ವಾಹನ ಸೇವೆ. ಜಗದ್ರಕ್ಷಕನಾದಂತಹ ರಾಮಚಂದ್ರನು ನಮಗೆಲ್ಲರಿಗೂ ಎಲ್ಲ ವಿಧವಾದಂತಹ ಆನಂದವನ್ನು ಒದಗಿಸಿಕೊಡಲಿ. ಸೀತಾ ಸಮೇತನಾದಂತಹ ರಾಮಚಂದ್ರನ ಉಪಾಸನೆ ಅತ್ಯಂತ ಪ್ರಧಾನವಾದದ್ದು. ಜಗದೊಡೆಯನಾದಂತಹ ರಾಮಚಂದ್ರನು ಸೀತಾ ಸಮೇತನಾಗಿ ಸಮಸ್ತ ಐಶ್ವರ್ಯಗಳನ್ನು
ಅನುಗ್ರಹಿಸುತ್ತಾನೆ ಎನ್ನುವುದು ಭಕ್ತರ ದೃಢವಾದಂತಹ ನಂಬಿಕೆ. ರಾಮನು ಅರಣ್ಯದಲ್ಲಿದ್ದ ಸಂದರ್ಭದಲ್ಲಿ ಋಷಿಗಳು, ಋಷಿಪತ್ನಿಯರು, ಅವರ ಪರಿವಾರದವರೆಲ್ಲರೂ ಸೀತಾ ಸಮೇತನಾದ ರಾಮನ ಚಿನ್ಮಯ ಸ್ವರೂಪವನ್ನು ವೀಕ್ಷಿಸಿ ಅತ್ಯಂತ ಆನಂದಭರಿತರಾಗುತ್ತಿದ್ದರು ಎನ್ನುವುದನ್ನು ನಾವು ಗಮನಿಸಬಹುದು. ರಾಮನು ಸರ್ವಜನಪ್ರಿಯ. ಕೇವಲ ಅಯೋಧ್ಯ ನಗರವಾಸಿಗಳಿಗಷ್ಟೇ ಅಲ್ಲದೆ ಗುಹನಂತಹ ಅರಣ್ಯವಾಸಿಗಳಿಗೂ ಕೂಡ ಅತ್ಯಂತ ಆನಂದದಾಯಕ. ಗುಹೆಗಳಲ್ಲಿ ವಾಸವಾಗುವಂತಹ ವಾನರರಿಗೂ ಅತ್ಯಂತ ಪ್ರಿಯನಾದವರು. ಲಂಕಾನಗರದಲ್ಲಿ ವಾಸವಾಗುತ್ತಿದ್ದಂತಹ ರಾಕ್ಷಸರು ಕೂಡ ರಾಮನ ಗುಣ ಔದಾರ್ಯಗಳನ್ನು ಕಂಡು ಮೆಚ್ಚಿದ್ದಾರೆ, ಹೊಗಳಿದ್ದಾರೆ. ತ್ರಿಜಟ ಎನ್ನುವಂತಹ ರಾಕ್ಷಸ ಸ್ತ್ರೀಯು ರಾಮನ ಗುಣಗಣಗಳನ್ನು ಹಾಗೂ ಅವನ ಅಭ್ಯುದಯವನ್ನು ಸೀತಾದೇವಿಗೆ ವರ್ಣಿಸಿ ಹೇಳಿದ್ದಾಳೆ. ಅದೇ ರೀತಿಯಲ್ಲಿ ಕುಂಭಕರ್ಣನೂ ಕೂಡ ರಾಮನ ಗುಣಗಳ ಬಗ್ಗೆ ಮಾತ್ಸರ್ಯವಿಲ್ಲದೆ ವರ್ಣಿಸಿದ್ದಾನೆ. ಹೀಗೆ ರಾಮನು ಸರ್ವಜನಪ್ರಿಯನಾಗಿದ್ದಾನೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಶತ್ರುಗಳು ಕೂಡ ರಾಮನ ಗುಣವನ್ನು ಅತ್ಯಂತ ಸಂತೋಷದಿಂದ, ಆನಂದದಿಂದ ಎಲ್ಲ ವಿಧವಾಗಿಯೂ ಕೂಡ ಕೊಂಡಾಡುವುದನ್ನು ನಾವು ಗಮನಿಸಬಹುದು. ಆ ರೀತಿಯ ಅದ್ಭುತವಾದಂತಹ ವೈಭವವನ್ನು ಹೊಂದಿರುವ, ಪೌರುಷಕ್ಕೆ, ಪರಾಕ್ರಮಕ್ಕೆ ಮೂರ್ತಿಭೂತನಾಗಿ ಶೋಭಿಸುತ್ತಿರುವಂತಹ ರಾಮಚಂದ್ರನನ್ನು ವೀಕ್ಷಿಸುತ್ತಿದ್ದೀರಿ. ರಾಮೋ ವಿಗ್ರಹವಾನ್ ಧರ್ಮ ಎನ್ನುವಂತಹ ಮಾತು ಪ್ರಸಿದ್ಧವಾದದ್ದು. ರಾಮನೆಂದರೆ ವಿಗ್ರಹಭೂತನಾಗಿರುವಂತಹ ಅದ್ಭುತವಾದಂತಹ ವೈಭವವನ್ನು ಹೊಂದಿರುವಂತಹ ಮೂರ್ತಿ. ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ ಎನ್ನುವಂತಹ ರೀತಿಯ ಅದ್ಭುತವಾದಂತಹ ವೈಭವವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಈ ಶುಭಕರವಾದಂತಹ ವೇಳೆಯಲ್ಲಿ ನಾವು ರಾಮಚಂದ್ರನ ಗುಣಗಣಗಳನ್ನು ಸ್ಮರಿಸಿಕೊಳ್ಳುತ್ತಾ ರಾಮನ ದಿವ್ಯವಾದಂತಹ ಅನುಗ್ರಹವನ್ನು ಪಡೆದು ರಾಮನಂತೆ ಆಗುವಂತಹ ಪ್ರಯತ್ನವನ್ನು ಮಾಡೋಣ. ಧರ್ಮ ಮಾರ್ಗದಲ್ಲಿ ನಡೆಯುವುದು ಕಷ್ಟವಾದರೂ ಪರಿಣಾಮದಲ್ಲಿ ಅದು ಸುಖದಾಯಕವಾದದ್ದು ಎಂದು ಹೇಳಲಾಗಿದೆ. ಅಧರ್ಮ ಮಾರ್ಗದಲ್ಲಿ ನಡೆಯುವವರು ಮೊದಲು ಸುಖವನ್ನು ಕಾಣುತ್ತಾರೆ, ಕಾಲಾಂತರದಲ್ಲಿ ದುಃಖಿಗಳಾಗುತ್ತಾರೆ ಎಂದು ಹೇಳಿದ್ದಾರೆ. ಧರ್ಮವನ್ನು ದೃಢವಾಗಿ ನಂಬಿ ನಡೆಯುವವರು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು ಎನ್ನುವುದು ಅನೇಕ ಸಂದರ್ಭಗಳಲ್ಲಿ ನಿರೂಪಿತವಾಗಿದೆ. ಪಾಂಡವರ ಕಡೆಗೆ ಕೃಷ್ಣನು ನಿಲ್ಲಲು ಪ್ರಧಾನವಾದಂತಹ ಕಾರಣ ಪಾಂಡವರು ಧರ್ಮದ ಕಡೆಗೆ ನಿಂತಿದ್ದಾರೆ ಎನ್ನುವುದೇ. ರಾಮ ರಾಮ जानकी जाने राम जानकी जाने कदन निदानं नाहं जाने मोक्ष कवाटं नाहं जाने जानकी जाने राम 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 जानकी जाने राम
विषादकाले सखा त्वमेव भयान्तकारे प्रभा त्वमेव विषादकाले सखा त्वमेव भयान्तकारे प्रभा त्वमेव भवाब्धिनौका त्वमेव देवा भवाब्धिनौका त्वमेव देवा भजे भवन्तं रमाभिरामा भजे भवन्तं रमाभिरामा जानकी जाने राम 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 जानकी जाने राम दया समेता सुधा निकेता चिन्मकरंद नत मुनिवृंद दया समेता सुधा निकेता चिन्मकरंद नत मुनिवृंद आगम सारा जित संसार आगम सारा जित संसार भजे भवन्तं मनोभिरामा भजे भवन्तं मनोभिरामा जानकी जाने राम जानकी जाने कदन निदानं नाहं जाने मोक्षकवाटं नाहं जाने जानकी जाने राम 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 जानकी जाने राम ಭಕ್ತನೊಬ್ಬನು ರಾಮನ ಜೊತೆಗೆ ಆಡಿದಂತಹ ಮಾತುಗಳನ್ನು ಸುಂದರವಾದಂತಹ ರೀತಿಯಲ್ಲಿ ಒಂದು ಸಂಸ್ಕೃತ ಕೀರ್ತನೆಯಾಗಿ ಕೇಳಿದ್ದೇವೆ. ಹೇ ರಾಮ, ನಾನು ಏನನ್ನೂ ಅರಿಯೆ. ನೀನು ಈ ಸಂಸಾರವನ್ನು ದಾಟಿಸಬಲ್ಲಂತಹ ನೌಕೆ, ಕತ್ತಲಲ್ಲಿ ದೀಪ. ಅಜ್ಞಾನವು ಕವಿದಾಗ ಜ್ಞಾನಶಲಾಕೆ. ಅನೇಕರು ಹೇಳುವಂತಹ ರೀತಿಯಲ್ಲಿ ಯಾವ ವಿಧವಾದಂತಹ ಯಾವ ರೀತಿಯ ಯಾವುದನ್ನೂ ನಾನು ಅರಿಯೆ. ಮೋಕ್ಷ ಕವಾಟದ ಬಗ್ಗೆ ಅನೇಕರು ಹೇಳುವುದನ್ನು ಕೇಳಿದ್ದೇನೆ, ಆದರೆ ಆ ಮೋಕ್ಷದ ಬಾಗಿಲು ಎಲ್ಲಿದೆ ಎನ್ನುವುದನ್ನು ನಾನು ಅರಿಯೆ ಎಂದು ಹೇಳಿದ್ದಾರೆ. ಆ ರೀತಿಯಾಗಿ ಪರಮಾತ್ಮನನ್ನು, ರಾಮನನ್ನು ಆಪದ್ಬಾಂಧವ ಎಂದು ಕರೆದಿದ್ದಾರೆ. ಆಪನ್ನಿವಾರಕನಾದಂತಹ ರಾಮನನ್ನು ನಾವು ಆಶ್ರಯಿಸಿದಲ್ಲಿ ರಾಮನು ನಮ್ಮೆಲ್ಲ ಕಷ್ಟಗಳನ್ನು ತೀರಿಸಬಲ್ಲ, ನಮ್ಮನ್ನು ರಕ್ಷಿಸಬಲ್ಲ. ರಾಮಾಯಣದ ಒಂದು ಘಟನೆಯನ್ನು ಸ್ಮರಿಸಿಕೊಳ್ಳಬಹುದು. ವಿಭೀಷಣ ರಾಮನ ಸತ್ವವನ್ನು ಅರಿತು
ರಾಮನ ಮನಸ್ತತ್ವವನ್ನು ಅರಿತು ರಾವಣನನ್ನು ವಿರೋಧಿಸಿ ರಾಮನನ್ನು ಆಶ್ರಯಿಸಿದ. ಅಲ್ಲಿಯವರೆಗೆ ಅವನು ರಾಮನನ್ನು ನೋಡಿದ್ದೂ ಇಲ್ಲ, ಮಾತನಾಡಿದ್ದೂ ಇಲ್ಲ. ಆದರೂ ಸಹ ರಾಮನ ಮಹತ್ತರವಾದಂತಹ ಗುಣಗಣಗಳನ್ನು ಲಂಕೆಯಲ್ಲಿ ಇದ್ದೇ ಅವನ ನಡೆ ನುಡಿ ವ್ಯವಹಾರಗಳನ್ನು ಅಳೆದು ಸುರಿದು ರಾಮನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡ. ರಾಮನು ಮಹಾಪರಾಕ್ರಮಿ ಎನ್ನುವುದನ್ನು ವಿಭೀಷಣ ಅರಿತಿದ್ದ. ಅದಕ್ಕೆ ಕಾರಣ ರಾವಣನಿಗಿಂತಲೂ ಹೆಚ್ಚು ಬಲವಂತನಾಗಿರುವ ವಾಲಿಯನ್ನು ಒಂದೇ ಒಂದು ಬಾಣದಿಂದ ಕೆಡಹಿದ ಎನ್ನುವುದನ್ನು ಅರಿತಂತಹ ವಿಭೀಷಣನು ರಾಮನು ಎಂತಹ ಪರಾಕ್ರಮಿ, ಇವನು ರಾವಣನಿಗಿಂತಲೂ ಹೆಚ್ಚು ಪರಾಕ್ರಮಶಾಲಿ ಎನ್ನುವುದನ್ನು ಅರ್ಥವಿಸಿಕೊಂಡ. ಅಷ್ಟಲ್ಲದೆ ಆ ವಾಲಿಯ ರಾಜ್ಯವನ್ನು ತಾನು ಆಳಬಹುದಾಗಿದ್ದರೂ ಆ ರಾಜ್ಯವನ್ನು ವಾಲಿಯ ತಮ್ಮನಾದಂತಹ ಸುಗ್ರೀವನಿಗೆ ತಿರುಗಿಕೊಟ್ಟಿದ್ದನ್ನು ನಾವು ನೋಡಬಹುದು. ಸುಗ್ರೀವನನ್ನು ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ್ದನ್ನು ನಾವು ಗಮನಿಸಬಹುದು. ಆ ರೀತಿಯಾಗಿ ರಾಮನು ರಾವಣನನ್ನು ಸುಲಭವಾಗಿ ಕೊಲ್ಲವಲ್ಲ, ಕೊಂದರೂ ಆ ರಾಜ್ಯವನ್ನು ತಾನು ಆಳದೆ ಯೋಗ್ಯರಿಗೆ ಅದನ್ನು ಕೊಡುತ್ತಾನೆ ಎನ್ನುವಂತಹ ವಿಷಯದಲ್ಲಿ ಅವನಿಗಿರುವಂತಹ ಸ್ಪಷ್ಟತೆಯನ್ನು ನಾವು ಅರಿಯಬಹುದು. ಆ ರೀತಿಯಾಗಿ ರಾಮನನ್ನು ನೋಡದೇ ಇದ್ದರೂ ನಡೆದಂತಹ ಘಟನೆಗಳನ್ನು ಅರ್ಥವಿಸಿಕೊಂಡು ಆ ಘಟನೆಗಳ ಹಿನ್ನೆಲೆಯಲ್ಲಿ ಇದ್ದಂತಹ ರಾಮನ ತತ್ವವನ್ನು ಅರಿತಂತಹ ವಿಭೀಷಣನು ಧೈರ್ಯವಾಗಿ ಧೀರತೆಯಿಂದ ರಾಮನ ಮುಂದೆ ನಿಂತು ತನ್ನನ್ನು ಒಪ್ಪಿಸಿಕೊಳ್ಳುವಂತೆ ಪ್ರಾರ್ಥನೆ ಮಾಡಿ ರಾಮನ ಕೃಪೆಗೆ ಪಾತ್ರನಾಗುವುದಷ್ಟೇ ಅಲ್ಲದೆ ರಾಮಚಂದ್ರನು ಕೂಡ ಅವನ ಭರವಸೆಗಾಗಿ ರಾವಣನನ್ನು ಕೊಂದ ನಂತರ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ ಎನ್ನುವಂತಹ ಭರವಸೆಯನ್ನು ಮಾತಿನಲ್ಲಷ್ಟೇ ಅಲ್ಲದೆ ಲಕ್ಷ್ಮಣನಿಂದ ಸಮುದ್ರದ ನೀರನ್ನು ತರಿಸಿ ಅದೇ ಕ್ಷಣದಲ್ಲಿ ಸಮುದ್ರ ತಟದಲ್ಲಿ ಲಂಕಾನಗರಕ್ಕೆ ಅಧಿಪತಿಯನ್ನಾಗಿ ವಿಭೀಷಣನನ್ನು ಘೋಷಿಸಿ ಅವನಿಗೆ ಒಂದು ಪಟ್ಟಾಭಿಷೇಕವನ್ನು ಕೂಡ ಮಾಡಿದ್ದನ್ನು ನಾವು ನೋಡಬಹುದು. ಆ ರೀತಿಯಾದಂತಹ ಆಶ್ರಿತರ ವಿಷಯದಲ್ಲಿ ಕೊಡುವಂತಹ ಭರವಸೆ ಆ ರಾಮನಲ್ಲಿ ವಿಶೇಷವಾಗಿದೆ. ಆದ್ದರಿಂದ ರಾಮನನ್ನು ಆಶ್ರಯಿಸಿದಂತಹ ವ್ಯಕ್ತಿಗಳು ಧೀರರು ಎನ್ನುವುದನ್ನು ನಾವು ಅರ್ಥವಿಸಿಕೊಳ್ಳಬಹುದು. ಇದೀಗ ರಾಮಾಲಯದ ಸನ್ನಿಧಿ ಬೀದಿಯಲ್ಲಿರುವಂತಹ ಆಂಜನೇಯನ ಮಂದಿರದ ಮುಂದೆ ಈ ರಾಮಚಂದ್ರನು ಬಂದು ನಿಂತಿದ್ದಾನೆ. ಭಕ್ತಾಗ್ರೇಸರನಾದಂತಹ ಆಂಜನೇಯನು ಕೈಮುಗಿದು ನಿಂತಿದ್ದಾನೆ. ಈ ಸಂದರ್ಭದಲ್ಲಿ ದೇವರಿಗೆ ನಿವೇದಿಸಿದಂತಹ ಆ ಮಂಗಲ ನೀರಾಜನವನ್ನು ಆಂಜನೇಯನಿಗೂ ಕೂಡ ನಿವೇದಿಸಲಾಗುತ್ತದೆ. ಭಕ್ತಾಗ್ರಣಿಯಾದಂತಹ ಆಂಜನೇಯನು ಆ ರಾಮನ ಅನುಗ್ರಹವನ್ನು ಸ್ವೀಕರಿಸಿ ಸಂತೋಷವನ್ನು ವ್ಯಕ್ತಪಡಿಸುತ್ತಾನೆ. ಈ ಸಂದರ್ಭದಲ್ಲಿ ತಿರುಮಲ ಕ್ಷೇತ್ರದ ಜಿಯರ್ ಸ್ವಾಮಿಗಳು ತಮ್ಮ ಶಿಷ್ಯ ಬೃಂದದೊಂದಿಗೆ ಆಗಮಿಸಿದ್ದಾರೆ. ನಾಲಾಯಿರ ದಿವ್ಯ ಪ್ರಬಂಧ ಪಾರಾಯಣದ ಶುಭವೇಳೆ ಸನ್ನಿಹಿತವಾಗುತ್ತಿದೆ. ಇಲ್ಲಿಂದ ಪ್ರಬಂಧ ಪಾರಾಯಣವನ್ನು ಪ್ರಾರಂಭ ಮಾಡುವ ದೃಶ್ಯಾವಳಿಯನ್ನು ತಾವು ವೀಕ್ಷಿಸುತ್ತೀರಿ. ಇದೀಗ ಜಿಯರ್ ಸ್ವಾಮಿಗಳ ಅನುಜ್ಞೆಯ ಮೇರೆಗೆ ಅವರ ಶಿಷ್ಯರು
ಪ್ರಬಂಧ ಪಾರಾಯಣವನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಿಸುತ್ತಾರೆ. ನಾಲಾಯಿರ ದಿವ್ಯ ಪ್ರಬಂಧ ಎನ್ನುವುದು ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿಯಲ್ಲಿ ಪೂರ್ಣವಾಗಿ ಮುಳುಗಿದಂತಹ ಮಹನೀಯರ ವಚನಗಳು. ಆದ್ದರಿಂದಾಗಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಭಕ್ತಿ ಸಾಹಿತ್ಯ, ಅದ್ಭುತವಾದಂತಹ ಭಕ್ತಿಯ ಅಭಿವ್ಯಕ್ತಿ, ಪರಮಾತ್ಮನ ಜೊತೆಗೆ ಭಕ್ತರು ಮಾಡಿದ ಸಂಭಾಷಣೆ, ಭಕ್ತರಿಗೆ ಪರಮಾತ್ಮನ ಮೇಲೆ ಇರಬೇಕಾದಂತಹ ನಂಬಿಕೆಗೆ ಇದು ನಿದರ್ಶನ. ಇದೊಂದು ಭಕ್ತಿಶಾಸ್ತ್ರ. ಎಷ್ಟು ಪ್ರಕಾರವಾಗಿ ಇದನ್ನು ಹಾಡಿ ಹೊಗಳಿದರೂ ಅದರ ಅಮೃತತ್ವ ಶಬ್ದಶಃ ಅದರ ಅರ್ಥವನ್ನು ಅರಿತಾಗ ಮಾತ್ರ ಪ್ರಾಪ್ತವಾಗುತ್ತದೆ. ನಿಸ್ಪೃಹರಾದಂತಹ ಭಕ್ತಾಗ್ರೇಸರಾದ ಭಾಗವತೋತ್ತಮರಾದಂತಹ ಆಳ್ವಾರರುಗಳು ಪರಮಾತ್ಮನನ್ನು ಹಗಲು ರಾತ್ರಿ ಸ್ಮರಿಸಿ ನಡೆಸಿದಂತಹ ಉದ್ಗಾರ, ಪರಮಾತ್ಮನ ಜೊತೆಗಿನ ಸಂಭಾಷಣೆ, ಸಂವಾದ, ಅದು
रावणासुरवैरिरणपुङ्गवं रामं देवदेवं भजे दिव्य प्रभावं रावणासुरवैरिरणपुङ्गवं रामं देवदेवं भजे दिव्य प्रभावम् राजवरशेखरं रविकुलसुधाकरं राजवरशेखरं रविकुलसुधाकरं आजानुबाहु नीलाभ्रकायं आजानुबाहु नीलाभ्रकायं राजारिकोदण्ड राजदीक्षा गुरु राजारिकोदण्ड राजदीक्षा गुरु राजीवलोचनं रामचन्द्रं रामं देवदेवं भजे दिव्य प्रभावम् रावणासुरवैरिरणपुङ्गवं रामं देवदेवं भजे दिव्य प्रभावम् पङ्कजासन विनुत परमनारायणं पङ्कजासन विनुत परमनारायणं शङ्करार्चितजनक चापदळनं शङ्करार्चितजनक चापदळनं लङ्काविशोषणम् लङ्काविशोषणं लालितविभीषणं लङ्काविशोषणं लालितविभीषणं वेङ्कटेशं साधु विबुधविनुतं रामं वेङ्कटेशं साधु विबुधविनुतं रामं देवं भजे दिव्य प्रभावम् रावणासुरवैरिरणपुङ्गवं रामं देवदेवं भजे दिव्य प्रभावम् ಸಮಸ್ತ ಲೋಕ ಶುಭಕರನಾದ ರಾಮಚಂದ್ರನ ವಾರ್ಷಿಕ ಬ್ರಹ್ಮೋತ್ಸವದ ವಾಹನ ಸೇವಾ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ರಾಮ ಎನ್ನುವ ಶಬ್ದವೇ ಸಮಸ್ತ ಮಂತ್ರಗಳ ಸಾರ. ರಾಮ ಎನ್ನುವುದು ಬೀಜಾಕ್ಷರವೆಂದು ಕೂಡ ಹೇಳಿದ್ದಾರೆ. ರಾ ಎನ್ನುವುದು ಕೂಡ ಒಂದು ಬೀಜಾಕ್ಷರ. ಹೀಗೆ ರಾಮನ ಚರಿತ್ರೆ ಅಷ್ಟೇ ಅಲ್ಲದೆ ರಾಮನಾಮವೂ ಕೂಡ ಲೋಕವಿಖ್ಯಾತವಾದದ್ದು. ರಾಮ ಎನ್ನುವಂತಹ ಎರಡಕ್ಷರ ಭವಬಂಧಗಳನ್ನು ಪೂರ್ತಿಯಾಗಿ ಅಳಿಸಿ ಹಾಕಬಲ್ಲದು. ರಾಮನಾಮಕ್ಕಿಂತಲೂ ಹಿರಿದಾದಂತಹ ಮಂತ್ರವಿಲ್ಲ, ರಾಮನಾಮಕ್ಕಿಂತಲೂ ಹಿರಿದಾದಂತಹ ಅಸ್ತ್ರವಿಲ್ಲ, ರಾಮನಾಮಕ್ಕಿಂತಲೂ ಹಿರಿದಾದಂತಹ ಮೋಕ್ಷೋಪಾಯವಿಲ್ಲ. ಹೀಗೆ ರಾಮನಾಮವನ್ನು ವಿಸ್ತಾರವಾಗಿ ಕೊಂಡಾಡಿದ್ದಾರೆ. ಕೈಲಾಸದಲ್ಲಿ ಕುಳಿತಂತಹ ಶಿವನನ್ನು ಪಾರ್ವತಿ ಒಂದು ದಿನ ರಹಸ್ಯವಾಗಿ ಕೇಳಿದ್ಲಂತೆ.
ಎಲ್ಲರೂ ನಿನ್ನನ್ನು ಸ್ಮರಿಸುತ್ತಾರೆ. ನೀನು ಯಾರನ್ನು ಸ್ಮರಿಸುತ್ತೀಯೇ, ಯಾವುದನ್ನು ಸ್ಮರಿಸುತ್ತೀಯೇ ಎನ್ನುವಂತಹ ಮಾತನ್ನು ಏಕಾಂತದಲ್ಲಿ ಕೇಳಿದಾಗ ಅದು ಅತ್ಯಂತ ರಹಸ್ಯವಾದದ್ದು. ಆದರೂ ಅದನ್ನು ನಿನಗೆ ಹೇಳುತ್ತೇನೆ ಎಂದು ಶಿವನು ಬಾಯ್ಬಿಟ್ಟನಂತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ಓ ರಮೇ, ಶ್ರೀರಾಮ ರಾಮ ರಾಮ ಎಂದು ನಾನು ಸದಾ ಸರ್ವದಾ ಆನಂದಭರಿತನಾಗಿರುತ್ತೇನೆ. ನನ್ನ ಆನಂದದ ರಹಸ್ಯ, ತೃಪ್ತಿಯ ರಹಸ್ಯ ರಾಮನಾಮ. ಆದ್ದರಿಂದಾಗಿ ರಾಮನಾಮಕ್ಕೆ ಸರಿಯಾದಂತಹ ನಾಮ ಇನ್ನೊಂದಿಲ್ಲ. ಆದ್ದರಿಂದ ನಿರಂತರವಾಗಿ ರಾಮನಾಮ ತತ್ಪರನಾಗಿರುತ್ತೇನೆ ಎಂದು ವೈಕುಂಠ ಲೋಕದಲ್ಲಿ ಇದ್ದಂತಹ ಮಹಾವಿಷ್ಣುವಿನ ಸಖನೆಂದು ಭಾವಿಸಲ್ಪಡುವಂತಹ ಶಂಕರನು ತನ್ನ ಭಾಮೆಗೆ ಹೇಳಿದಂತಹ ಮಂತ್ರ. ಪಾರ್ವತಿಯು ಕೂಡ ಶಿವನಿಂದ ರಾಮಮಂತ್ರವನ್ನು ಉಪದೇಶವಾಗಿ ಪಡೆದಳು ಎಂದು ಕೂಡ ಹೇಳಲಾಗಿದೆ. ಭಾಮೆಗೆ ಒಸಗಿದ ಮಂತ್ರ. ಆದ್ದರಿಂದಾಗಿ ಆ ಗಿರಿಜೆಯೂ ಕೂಡ ರಾಮನಾಮದ ತತ್ವವನ್ನು ಅರಿತು ರಾಮನಾಮ ಪರಾಯಣಳಾದಳು ಎನ್ನುವಂತಹ ಮಾತನ್ನು ಕೇಳುತ್ತೇವೆ. ಆ ರೀತಿಯಾಗಿ ರಾಮನಾಮವನ್ನು ಜಪಿಸಿದ ಶಬರಿ ಕೇವಲ ರಾಮನಾಮ ಸ್ಮರಣೆಯಿಂದಲೇ ಕೃತಾರ್ಥಳಾದಳು ಎಂದು ಹೇಳಲಾಗಿದೆ. ರಾಮ ಎನ್ನುವಂತಹ ಶಬ್ದ ಎಲ್ಲ ವಿಧವಾದಂತಹ ದೋಷಗಳನ್ನು ಹೋಗಲಾಡಿಸುತ್ತದೆ. ರಾ ಎಂದು ಬಾಯಿ ತೆರೆದಾಗ ಒಳಗೆ ಅಡಗಿ ಕುಳಿತಂತಹ ಪಾಪಗಳೆಲ್ಲವೂ ಹೊರಗೆ ಧಾವಿಸಿ ಹೋಗುತ್ತವೆ. ಮಕಾರವನ್ನು ಉಚ್ಚಾರಣೆ ಮಾಡಿದಾಗ ತುಟಿಗಳೆರಡೂ ಸೇರಿ ಅವು ಮತ್ತೆ ಒಳಗೆ ಸೇರದೇ ಇರುವಂತೆ ಕವಾಟವಾಗಿ ತಡೆಯುತ್ತವೆ ಎಂದು ಚಮತ್ಕಾರವಾಗಿ ರಾ ಹಾಗೂ ಮಾ ಶಬ್ದಗಳ ವಿವರಣೆಯನ್ನು ಹಿರಿಯರು ಹೇಳಿದ್ದಾರೆ. ರಾ ಎನ್ನುವುದು ಆನಂದಮಯವಾದಂತಹ ಅಕ್ಷರವೆಂದು, ರಾ ಎನ್ನುವುದು ಅಗ್ನಿಯ ತತ್ವವೆಂದು, ರಾ ಎಂದರೆ ಎಲ್ಲ ವಿಧವಾದಂತಹ ಅಡಗಿರುವಂತಹ ಜನ್ಮ ಜನ್ಮಾಂತರ ದುಷ್ಟ ಸಂಸ್ಕಾರಗಳು ಎಲ್ಲವೂ ನಶಿಸುತ್ತವೆ ಎಂದು ಹೇಳಲಾಗಿದೆ. ವಾಲ್ಮೀಕಿಯು ಕೂಡ ರಾಮನಾಮ ಜಪವನ್ನು ಮಾಡುವುದರ ಮೂಲಕ ರಾಮನ ಚರಿತ್ರೆಯನ್ನು ಜಗತ್ತಿಗೆ ಅನುಗ್ರಹಿಸುವ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದ. ಕವಿತ್ವ ಶಕ್ತಿ ಅವನಿಗೆ ಪ್ರಾಪ್ತವಾಯಿತು. ಹೀಗೆ ಅನೇಕ ವಿಧವಾದಂತಹ ಆಖ್ಯಾನಗಳನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು. ರಾಮನ ಚರಿತ್ರೆ ಅತ್ಯಂತ ವಿಸ್ತಾರವಾದದ್ದು. ಶತಕೋಟಿ ಪ್ರವಿಸ್ತರಂ ಎಂದು ಹೇಳುವಂತಹ ಮಾತಿದೆ. ಶತಕೋಟಿ ಶ್ಲೋಕಗಳ ವಿಸ್ತಾರವನ್ನು ಹೊಂದಿದೆ. ಅದು ಕೇವಲ ಮಾನವ ಲೋಕದಲ್ಲಷ್ಟೇ ಅಲ್ಲ, ಗಂಧರ್ವಲೋಕದಲ್ಲಿ, ದೇವಲೋಕದಲ್ಲಿ, ಪಿತೃಲೋಕದಲ್ಲಿಯೂ ಕೂಡ ರಾಮಗಾನವಿದೆ, ರಾಮಾಯಣವಿದೆ ಎಂದು ಹೇಳುತ್ತಾರೆ. नमो नमो जगदेकनाथ तव सर्वेश विमल विश्रुतल सद्विख्यात कीर्ते. नमो नमो जगदेकनाथ तव सर्वेश विमल विश्रुतल सद्विख्यात कीर्ते. रघुवर
राजीवलोचन भूमिजारमण त्रिभुवन विजया राम रघुवर सितराजीवलोचन भूमिजारमण त्रिभुवन विजया कोमलांग श्याम कोविदरण रंग कोमलांग श्याम कोविदरण रंग भीम विक्रम सत्य बिरुद प्रवीणा भीम विक्रम सत्य बिरुद प्रवीणा नमो नमो जगदेकनाथ तव सर्वेश विमल विश्रुतल सद्विख्यात कीर्ते दैतेय कोदण्ड दीक्षा दक्ष जलजाप कुल विभीषण रक्षका दलित दैतेय कोदण्ड दीक्षा दक्ष जलजाप कुल विभीषण रक्षका कलित दशरथ तनय कौसल्यानंद कलित दशरथ तनय कौसल्यानंद सुलभ वानर मुख्य सुग्रीव वरदा सुलभ वानर मुख्य सुग्रीव भवः पूष्णे दावनाङ्गच्छावोचेन वसुतातिमग्नेः श्रुतं मे मित्रावरुणाः वेमोदश्रोतुं सदाने विश्वतस्ये श्रोतो न श्रोतो राणिस्सुश्रोतुः श्रेषावां वरुणमित्रराजर्गवां सदा वृक्षरामेषु वज्रे श्रुतराधे प्रेराधे जदाना सद्यः पृष्टिन्निरुन्दानासो अग्मन् आस्यस्तोषे महेमगस्सदानस्सजासने मनोहरस्तु वीराः तनोरः वज्रेभ्यो वाजने वानश्वावदोर्जुनो मह्यं शूरिः तनोजो मित्रावरुणाकविद्रुणपौर्वां शृणोत्यज्ञजाद्रक् स्वयं सक्ष्मं हृदाजेन धत्तापयदे म्होत्राभिर्हृता वा सव्राधातो नहो चूराः अधग्मन्दानहो जोहवं झूरे श्रोता राजानो अमृतस्य मन्द्राः भोजवो यन्ने मघवस्सराध प्रशस्तये एतं शर्धं दामयस्याशूरेरित्यावो छन्दशादयस्य नंशे जुम्नानयेशो वसदाद्निरारन् विश्वे सन्वन्तु प्रभृते जवाजं मन्दामहे दशादयस्य धासेद्दिर्यत्पञ्चबिभ्रातो यन्तिन्ना किमिष्टा स्वा इष्ठरश्वरेतये शानासस्तरोझर्ञतेन्द्रेण हिरण्यकर्णं मनिग्रे विपर्णस्तन्नो विश्वे वरिवस्यन्तु देवाः हर्यो गिरः सद्य आजग्मुषीरो शास्त्रागन्तो भये त्वस्मै चत्वारो मामधरुषारस्य विश्वस्त्वयोराग्नायावशिष्टोः अथो वां मित्रावरुणा दीर्घाप्सा सोमागभस्तशूरो नाद्यम् पृथोरथो दक्षिणायायोज्जैनं देवासो अमृतासो अस्तुः कृष्णाजलस्तादुर्या आविहायाश्चिगच्छन्ते मानोषा यक्षयाय पूर्वा विश्वस्माद्भवानादभो दुजयं देवाजं बृहते उच्चाव्यकद्यपदः पोनर्भो पूर्वहोदौ यदद्य भागं विभजा जनभ्यवशो देवमत्यत्रासो जाते देवो नो अत्र ಇಲ್ಲಿಯವರೆಗೆ ವೇದ ಪಾರಾಯಣವನ್ನು ಕೇಳಿದ್ದೀರಿ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ
ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ರಾಮಾಯಣದ ಪ್ರಾಶಸ್ತ್ಯವನ್ನು ಹೇಳುವಂತಹ ಅನೇಕ ಶ್ಲೋಕಗಳಲ್ಲಿ ಇದು ಒಂದು. ವೇದವೇದ್ಯನಾದಂತಹ, ಅಂದರೆ ವೇದಗಳಿಂದ ಮಾತ್ರವೇ ತಿಳಿಯಲ್ಪಡುವ ಪರಮಾತ್ಮನು ರಾಮನಾಗಿ ಅವತರಿಸಿದಾಗ ಆ ರಾಮನ ದಿವ್ಯ ಚರಿತ್ರೆಯನ್ನು ಯಾರು ಬರೆಯಲು ಸಾಧ್ಯ ಎಂದಾಗ ವೇದವನ್ನು ಸಮಸ್ತ ಜಗತ್ತಿಗೆ ಕೊಟ್ಟಂತಹ ಬ್ರಹ್ಮನೂ ಸಹ ಆ ಕಾರ್ಯವನ್ನು ನಡೆಸಿಕೊಡಲು ಸಮರ್ಥ. ಹಾಗಿದ್ದರೆ ರಾಮನು ಹೇಳಿದಂತಹ ವಿಷಯ ಅದು ವೇದಕ್ಕಿಂತಲೂ ಭಿನ್ನವಾಗಿರಲು ಸಾಧ್ಯವಲ್ಲ. ವೇದವೇದ್ಯನಾದಂತಹ ರಾಮ, ವೇದವನ್ನು ಒದಗಿಸಿಕೊಟ್ಟಂತಹ ಬ್ರಹ್ಮ, ವೇದವೇ ಮತ್ತೆ ರಾಮರೂಪದಲ್ಲಿ, ರಾಮಾಯಣ ರೂಪದಲ್ಲಿ ಜಗತ್ತಿಗೆ ಪ್ರಾಪ್ತವಾಗಿದೆ. ಆದ್ದರಿಂದ ವೇದದಂತೆ ಗೌರವನೀಯವಾದದ್ದು ರಾಮಾಯಣ, ರಾಮಕಥೆ ಎನ್ನುವುದನ್ನು ಹೇಳಿದ್ದಾರೆ. ಧರ್ಮ ಪ್ರತಿಷ್ಠಾಪನೆಗಾಗಿ ರಾಮನು ಶ್ರೇಷ್ಠವಾದಂತಹ ಮಾರ್ಗದಲ್ಲಿ ನಡೆದಿದ್ದಾನೆ. ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾನೆ. ವೇದವೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆಯುವಂತೆಯೇ ಪ್ರೇರಣೆಯನ್ನು ಮಾಡುತ್ತದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಈ ಎಲ್ಲ ನುಡಿಗಳಿಗೂ ಕೂಡ ಮೂಲ ವೇದದ ಪ್ರೇರಣೆ. ಸತ್ಯಂ ವಚ್ಮಿ ಋತಂ ವಚ್ಮಿ. ಹೀಗೆ ವೇದದಲ್ಲಿ ಅನೇಕ ವಿಧವಾದಂತಹ ರೀತಿಯಲ್ಲಿ ಸತ್ಯದ, ಋತದ ಮಾತಿದೆ. ಆ ಸಂದರ್ಭದಲ್ಲಿ ಅಂತಹ ದಿವ್ಯವಾದಂತಹ ಉಪದೇಶದ ಅಳವಡಿಕೆಯನ್ನು ರಾಮನು ತನ್ನ ಜೀವನದಲ್ಲಿ ತೋರಿಸಿದ್ದಾನೆ. ವೇದಗಳಲ್ಲಿ ಸಿದ್ಧಾಂತವು ಕಂಡರೆ ಅದರ ಪ್ರಾಯೋಗಿಕವಾದಂತಹ ರೂಪ ರಾಮನ ಜೀವನದಲ್ಲಿ ಕಂಡುಬಂದಿದೆ. ಮಾನವನಾಗಿ, ರಾಜಕುಮಾರನಾಗಿ, ರಾಜನಾಗಿ, ಅಣ್ಣನಾಗಿ, ಪ್ರಜೆಗಳನ್ನು ಪರಿಪಾಲಿಸುವ ದಕ್ಷ ಅಧಿಕಾರಿಯಾಗಿ, ಯುದ್ಧರಂಗದಲ್ಲಿ ಅಪ್ರತಿಹತವಾದ ವೀರನಾಗಿ, ಆಶ್ರಿತರನ್ನು ರಕ್ಷಿಸುವಂತಹ ಕರುಣಾಳುವಾಗಿ, ದುಷ್ಟರನ್ನು ಶಿಕ್ಷಿಸುವಂತಹ ಪ್ರಶಾಸನ ದಕ್ಷನಾಗಿ, ಹೀಗೆ ಅನೇಕವಾದಂತಹ ರೀತಿಯಲ್ಲಿ ರಾಮನು ಈ ಮಹತ್ತರವಾದಂತಹ ವೇದ ಮಾರ್ಗಕ್ಕೆ ಸುಂದರವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ಪ್ರೇರಣೆಯಾಗಿ ತಾನು ಮುಂದಿದ್ದು ಅಗ್ರೇಸರನಾಗಿ ನಿಂತಿದ್ದಾನೆ. ಮುಂದೆ ನಡೆದಂತಹ ರಾಮನನ್ನು ಅನುಸರಿಸಿ ಅನೇಕರು ಕಾಲಾಂತರದಲ್ಲಿ ಆ ಮಾರ್ಗದಲ್ಲಿ ಧೈರ್ಯವಾಗಿ ಮುಂದೆಂಕಿ ತೆರಳಿದ್ದಾರೆ. ಎಲ್ಲ ಜನರ ಸಮಸ್ಯೆಯು ಧರ್ಮ ಮಾರ್ಗದಲ್ಲಿ ನಡೆದರೆ ಸುಖವು ಪ್ರಾಪ್ತವಾಗುತ್ತದೆ ಎನ್ನುವುದೇ ಆಗಿದೆ. ಆದರೆ ರಾಮನು ಧೈರ್ಯವಾಗಿ ಮುನ್ನಡೆದು ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ಯಾವ ಪ್ರಮಾದಗಳೂ ನಡೆಯುವುದಿಲ್ಲ. ಉಳಿದವರಿಗೆ ಅದು ಕಷ್ಟವಾಗಿ ಕಂಡರೂ ಅದೇ ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗ. ಒಂದು ಊರಿಗೆ ಒಂದೇ ಒಂದು ದಾರಿ ಇದ್ದಾಗ, ಅದು ಬಿಟ್ಟರೆ ಬೇರೆ ಯಾವ ವಿಧವಾದಂತಹ ಸಂಪರ್ಕ ಸಾಧನಗಳು, ಸಂಪರ್ಕ ಮಾರ್ಗಗಳು ಇಲ್ಲದೇ ಇದ್ದಾಗ ಅದೇ ಅತ್ಯಂತ ಶ್ರೇಷ್ಠವಾದಂತಹ ಮಾರ್ಗವೂ ಆಗಿರುತ್ತದೆ. ಆ ರೀತಿಯಲ್ಲಿ ಅಂತಹ ಲೌಕಿಕ ಅಲೌಕಿಕ ಶ್ರೇಯಸ್ಸನ್ನು, ಪ್ರೇಯಸ್ಸನ್ನು ಒದಗಿಸಿಕೊಡುವಂತಹ ಮಾರ್ಗದಲ್ಲಿ ರಾಮನು ಧೈರ್ಯವಾಗಿ ನಡೆದು ಅದರಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನು ಕೂಡ ತಿಳಿಯಪಡಿಸುತ್ತಾ ವಿಜಯಿಯಾಗಿ, ಪಟ್ಟಾಭಿಷಿಕ್ತನಾಗಿ, ಲೋಕಾಭಿರಾಮನಾಗಿ 11,000 ವರ್ಷಗಳ ಸುದೀರ್ಘವಾದಂತಹ ರಾಜ್ಯ ಪರಿಪಾಲನೆಯನ್ನು ತಮ್ಮ ಜನರಿಗೆ ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ಧರ್ಮೋ ರಕ್ಷತೆ ರಕ್ಷಿತಃ ಎನ್ನುವಂತಹ ಸ್ಮೃತಿಯ ವಾಕ್ಯಕ್ಕೂ ರಾಮನ ಜೀವನವು ಉದಾಹರಣೆಯಾಗಿ ನಿಂತಿದೆ. ಆ ರೀತಿಯಾಗಿ ರಾಮನು ಎಲ್ಲ ರೀತಿಯಿಂದಲೂ ಆದರ್ಶಭೂತನಾಗಿದ್ದಾನೆ.
ರಾಮನು ಎಲ್ಲ ರೀತಿಯಿಂದಲೂ ಸಮಸ್ತ ಲೋಕಕ್ಕೆ ಮಾರ್ಗದರ್ಶಕನಾಗಿದ್ದಾನೆ, ಮಂಗಳದಾಯಕನಾಗಿದ್ದಾನೆ, ಶುಭದಾಯಕನಾಗಿದ್ದಾನೆ. ಲೋಕರಕ್ಷಕನಾದಂತಹ ರಾಮನು ನಮ್ಮೆಲ್ಲರನ್ನು ಸರ್ವದಾ ರಕ್ಷಿಸಲಿ. ಅದೇ ರೀತಿಯಲ್ಲಿ ಅಧರ್ಮವನ್ನು ತುಳಿಯುವಂತಹ ಶಕ್ತಿಯನ್ನು ನಮ್ಮ ಪಾದಗಳಿಗೆ ಒದಗಿಸಿಕೊಡಲಿ. ಆ ರೀತಿಯಾಗಿ ರಾಮನನ್ನು ಪ್ರಾರ್ಥಿಸುತ್ತಾ ರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಕೊನೆಯ ವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ಅಶ್ವವಾಹನ ಸೇವೆ ಎಂದು ಕರೆಯಲ್ಪಡುವ ಈ ಸೇವೆ ರಾಮನ ಪಟ್ಟಾಭಿಷಿಕ್ತನಾದಂತಹ ರಘುರಾಮನ ದಿವ್ಯವಾದಂತಹ ಸ್ಮರಣೆಯನ್ನು ತಂದುಕೊಡುತ್ತದೆ. ವೀರಕ್ಷತ್ರಿಯರು ಅಶ್ವಾರೋಹಣವನ್ನು ಮಾಡುತ್ತಾರೆ. ಕ್ಷತ್ರಿಯರ ಶಿಕ್ಷಣದಲ್ಲಿಯೇ ಅಶ್ವಾರೋಹಣೆ, ಗಜಾರೋಹಣೆ ಮೊದಲಾದಂತಹ ಅನೇಕ ವಿಧವಾದ ವಿದ್ಯೆಗಳನ್ನು ಕಲಿಸಲಾಗುತ್ತದೆ. ರಣರಂಗದಲ್ಲಿ ಕಾದಾಡುವಂತಹ ಕೆಚ್ಚನ್ನು, ಶಕ್ತಿಯನ್ನು, ಧೈರ್ಯವನ್ನು, ಮನೋಬಲವನ್ನು, ಶಾರೀರಿಕ ದಾರ್ಢ್ಯತೆಯನ್ನು ಕ್ಷತ್ರಿಯರಿಗೆ ತುಂಬಲಾಗುತ್ತದೆ. ಆ ರೀತಿ ಅಪ್ರತಿಹತವಾದಂತಹ ಮಹಿಮೆಯನ್ನು ಹೊಂದಿರುವ, ಯಾರೊಬ್ಬರಿಗೂ ಹೋಲಿಸಲು ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ಶ್ರೇಷ್ಠವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುವಂತಹ ರಾಮನನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಮುಂದಿನ ವಾಹನ ಸೇವೆಯನ್ನು ಕಂಡು ಕೊಂಡಾಡೋಣ. ನಮೋ ನಮಃ. जय चिन्तिताभीष्टदायका श्रीपतिपुरनायका जय चिन्तिताभीष्टदायका श्रीपतिपुरनायका जय चिन्तिताभीष्टदायका शिवसाधिताखिलतारका जानकी प्रियकारका शिवसाधिताखिलतारका मानुषाहितमारका मामका घनिवारका मानुषाहितमारका मामका घनिवारका श्रीवेङ्कटनाथरूपका
चापका श्रीपति पुरनायका श्रीवेङ्कटनाथ रूपका सञ्चित रघुकुल दीपका भाव सन्तोष प्रापक अभङ्ग मञ्जुल चापका श्रीपति पुरनायका जय चिन्तिताभीष्ट दायका श्रीपति पुरनायका आ ಚಿಂತಿತಾರ್ಥಪ್ರದಾಯಕನಾದ ರಾಮನ ದಿವ್ಯವಾದಂತಹ ವೈಭವವನ್ನು ತಿಳಿಯಪಡಿಸುವಂತಹ ಗೀತೆಯನ್ನು ಕೇಳಿದ್ದೀರಿ. ತಿರುಮಲ ಕ್ಷೇತ್ರದ ಅನ್ನಮಾಚಾರ್ಯರು ಕೂಡ ರಾಮನ ಬಗ್ಗೆ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ರಾಮನನ್ನೇ ವೆಂಕಟೇಶ್ವರನಲ್ಲಿಯೂ ಕಂಡು ಕೊಂಡಾಡಿದ್ದಾರೆ. ಆ ರೀತಿಯಾದಂತಹ ಒಂದು ತಾದಾತ್ಮ್ಯವನ್ನು ಹೊಂದಿ ರಾಮಭದ್ರನ ಜೊತೆಗಿನ ಸಂಬಂಧವನ್ನು ಲೋಕಕ್ಕೆ ಅವರು ತೆರೆದುಕೊಂಡಿದ್ದಾರೆ. ಚಿಂತಿತಾರ್ಥಪ್ರದಾಯಕನಾದ ರಾಮನು ವೆಂಕಟೇಶ್ವರನಿಗಿಂತಲೂ ಬೇರೆಯಲ್ಲ ಎನ್ನುವುದು ಅವರ ವಚನಗಳಲ್ಲಿ ಮಾತಿನಲ್ಲಿ ಕಂಡುಬರುತ್ತದೆ. ಆ ರೀತಿಯಾಗಿ ರಾಮನೇ ಕೋದಂಡಪಾಣಿಯಾಗಿ ಇಲ್ಲದೇ ಇದ್ದರೂ ಕಟಿವರದ ಹಸ್ತನಾಗಿ ಶೋಭಿಸುತ್ತಿದ್ದರೂ ರಾಮನಿಗಿಂತಲೂ ಈ ವೆಂಕಟರಾಮನು ಬೇರೆಯಲ್ಲ ಎನ್ನುವುದು ಅದರ ಹಿಂದಿನ ಚಿಂತನೆ. ಪರಮಾತ್ಮ ಅನೇಕ ರೂಪಗಳನ್ನು ಧರಿಸುತ್ತಾನೆ, ಭಕ್ತರನ್ನು ಉದ್ಧರಿಸುತ್ತಾನೆ ಎನ್ನುವುದು ಪ್ರಸಿದ್ಧವಾದಂತಹ ಮಾತು. ಅದೇ ರೀತಿಯಲ್ಲಿ ಪರಮಾತ್ಮನು ಅನೇಕ ವಿಧವಾದಂತಹ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ಅತ್ಯಂತ ಮುಖ್ಯವಾದದ್ದು. ಯಾವುದು ಇರುವುದರಿಂದ ಲೋಕದ ಇನ್ಯಾವ ಕೆಟ್ಟ ಶಕ್ತಿಗಳು ಪರಿಣಾಮವನ್ನು ಬೀರುವುದಿಲ್ಲವೋ ಅದು ಪರಮಾತ್ಮನ ಅನುಗ್ರಹ. ಆದ್ದರಿಂದಾಗಿ ಅಂತಹ ಪರಮಾತ್ಮನನ್ನು ಸರಿಯಾದಂತಹ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವಂತಹ ಆ ಬುದ್ಧಿಯನ್ನು ಮಾರ್ಗದರ್ಶನದಲ್ಲಿ ಇರಿಸುವಂತಹ ಆ ರಾಮಚಂದ್ರನನ್ನು ಒಮ್ಮೆ ಸ್ಮರಿಸೋಣ. ರಾಮ ಎನ್ನುವಂತಹ ಮಾತು ಅತ್ಯಂತ ಶುಭದಾಯಕವಾದದ್ದು. ರಾ ಎಂದರೆ ಎಲ್ಲ ವಿಧವಾದಂತಹ ಕಾಲುಷ್ಯಗಳು ನಿರ್ಗತವಾಗುತ್ತವೆ. ಮಾ ಎಂದಾಗ ಹೊರಗಿರುವಂತಹ ಕಾಲುಷ್ಯವು ಮತ್ತೆ ಒಳಗೆ ಪ್ರವೇಶಿಸುವುದಿಲ್ಲ ಎನ್ನುವ ಚಿಂತನೆಯೊಂದಿಗೆ ರಾಮ ಶಬ್ದದ ವಿಶೇಷತೆಯನ್ನು ಹೇಳಿದ್ದಾರೆ. ಆದರೆ ರಾಮ ಶಬ್ದದ ಆಳ ಅತ್ಯಂತ ಗಂಭೀರವಾದದ್ದು. ಅವರವರ ದೃಷ್ಟಿಗನುಸಾರವಾಗಿ ರಾಮನ ದಿವ್ಯವಾದಂತಹ ತತ್ವ ಅರ್ಥವಾಗಿದೆ. ರಾಮನು ಸೀತಾದೇವಿಗೆ ಮನೋಭಿರಾಮನಾಗಿದ್ದಾನೆ. ಅದೇ ರಾಮನು ದಶರಥನಿಗೆ ಪಿತೃವಾಕ್ ಪರಿಪಾಲಕನಾಗಿದ್ದಾನೆ. ಅದೇ ರಾಮನು ಶಬರಿಯ ಆತಿಥ್ಯವನ್ನು ಸ್ವೀಕರಿಸಿ ಅವಳನ್ನು ಅನುಗ್ರಹಿಸಿದ್ದಾನೆ. ಅದೇ ರಾಮನು ವೀರಾಧಿವೀರನಾದ ವಾಲಿಯನ್ನು ಸಂಹರಿಸಿ ತನ್ನ ಆ ಐಶ್ವರ್ಯಾದಿಗಳ ಮೇಲೆ ಇರುವಂತಹ ವೈರಾಗ್ಯವನ್ನು ಕೂಡ ಪ್ರಕಟಪಡಿಸಿ ಸುಗ್ರೀವನನ್ನು ರಾಜನನ್ನಾಗಿಸಿದ್ದಾನೆ. ಹೀಗೆ ಎಲ್ಲರನ್ನೂ ದಮನ ಮಾಡುವುದರ ಮೂಲಕ ಉಂಟಾದಂತಹ ಚಿಹ್ನೆಗಳೇ ಅವಾಗಿವೆ. ಭಕ್ತ ಜನರು ಅನೇಕ ಸಂದರ್ಭಗಳಲ್ಲಿ ನಿತ್ಯವೂ ಆಚರಿಸುವಂತಹ ಹಬ್ಬಗಳು, ಪರ್ವದಿನಗಳು ಇವುಗಳನ್ನು ಅರಿಯದೆ ಯಾವುದೇ ರೀತಿಯ ಪ್ರಾಶಸ್ತ್ಯವಿಲ್ಲದೇ ಇರುವಂತಹ ಅನೇಕ ಹೊರಗಿನ ವಿಚಾರಗಳನ್ನು ಕೂಡ ಸಂಗ್ರಹಿಸುತ್ತಿರುತ್ತಾರೆ. ಆದರೆ ಕಾಲ ಅತ್ಯಂತ ಮುಖ್ಯವಾದದ್ದು. ಕಾಲವು ಅತ್ಯಂತ ಪ್ರಭಾವಿಯಾದದ್ದು. ಅಂತಹ ಕಾಲಸ್ವರೂಪನಾದಂತಹ ರಾಮನನ್ನು ನಾವು ಕೊಂಡಾಡಿ ಧನ್ಯರಾಗೋಣ. ಶ್ರೀನಿವಾಸನ ಕೃಪೆಗೆ ಪಾತ್ರಭೂತರಾಗೋಣ.
दशरथ राम निज सत्य काम नमो नमो काकुत्स राम राम दशरथ राम निज सत्य काम नमो नमो काकुत्स राम राम दशरथ राम करुणानिधि राम कौसल्यानन्दन राम परम पुरुष सीतापति राम करुणानिधि राम कौसल्यानन्दन राम परम पुरुष सीतापति राम शरधि बंधन राम शरधि बंधन राम सवन रक्षक राम गुरुतर रविवंश कोदंड राम शरधि बंधन राम सवन रक्षक राम गुरुतर रविवंश कोदंड राम राम दशरथ राम धनुजहरण राम दशरथ सुत राम विनुतामर स्तोत्र विजय राम धनुजहरण राम दशरथ सुत राम विनुतामर स्तोत्र विजय राम मनुजावतार राम मनुजावतार राम महनीय गुण राम अनिलज प्रिय राम आयोच राम मनुजावतार राम महनीय गुण राम अनिलज प्रिय राम आयोच राम राम दशरथ राम सुललित यश राम सुग्रीव वरद राम कलुष रावण भयंकर राम सुललित यश राम सुग्रीव वरद राम कलुष रावण भयंकर राम विलसित रघुराम विलसित रघुराम वेद गोचर राम कलित प्रताप श्री वेंकटगिरि राम विलसित रघुराम वेद गोचर राम कलित प्रताप श्री वेंकटगिरि राम राम दशरथ राम निज सत्य काम नमो नमो काकुत्स राम राम दशरथ राम
ರಾಮನ ಮಹಿಮೆಯನ್ನು ಕೊಂಡಾಡುವ ಪದ್ಯವನ್ನು ಕೇಳಿದ್ದೇವೆ. ಅಗಣಿತ ಮಹಿಮ. ರಾಮನ ಸದ್ಗುಣಗಳನ್ನು ಗಣಿಸುವುದು, ಲೆಕ್ಕಿಸುವುದು ಕಷ್ಟಸಾಧ್ಯವಾದಂತಹ ಮಾತು. ಆಕಾಶದಲ್ಲಿ ನಕ್ಷತ್ರಗಳನ್ನು ಎಣಿಸುವುದು ಯಾವ ರೀತಿಯಲ್ಲಿ ಕಷ್ಟದಾಯಕವೋ ಅದೇ ರೀತಿಯಲ್ಲಿ ರಾಮನ ಗುಣ ಸಮುದಾಯವನ್ನು ಗುರುತಿಸಿ ಅವುಗಳನ್ನು ಒಂದೊಂದಾಗಿ ತಿಳಿಯಪಡಿಸುವುದು ಕೂಡ ಕಷ್ಟಕರವಾದಂತಹ ವಿಷಯವೇ ಆಗಿದೆ. ರಾಮನು ಅತ್ಯಂತ ಭಕ್ತ ಜನರನ್ನು ಅನುಗ್ರಹಿಸುತ್ತಾ ಮುನ್ನಡೆಯುತ್ತಿದ್ದಾನೆ. ರಥಬೀದಿಗಳಲ್ಲಿ ರಾಮನ ಮೆರವಣಿಗೆಯ ಜೊತೆಗೆ ಸುತ್ತಲೂ ಇರುವಂತಹ ಭಕ್ತ ಜನರ ಅಂತರಂಗದಲ್ಲಿಯೂ ರಾಮನ ಮೆರವಣಿಗೆ ನಡೆಯುತ್ತಿರುತ್ತದೆ. ಆ ರೀತಿಯಾಗಿ ಅಂತರ್ಬಹಿಷ್ಠವಾದಂತಹ ಆ ರಾಮನ ತತ್ವ ಸರ್ವತ್ರ ವ್ಯಾಪ್ತ ಎನ್ನುವುದು ಸಿದ್ಧವಾಗುತ್ತದೆ. ರಾಮನು ಅನೇಕರಿಗೆ ಅಭಯವನ್ನು, ಅನೇಕರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾನೆ. ರಾಮನ ಪ್ರೋತ್ಸಾಹ ಅತ್ಯಂತ ವಿಲಕ್ಷಣವಾದದ್ದು. ರಾಮನ ಒಂದು ಮಾತಿಗಾಗಿ ಸೀತಾದೇವಿಯನ್ನು ಅನ್ವೇಷಿಸುವುದಕ್ಕಾಗಿ ಸಾವಿರ ಸಂಖ್ಯೆಯ ಕಪಿಗಳು ಹೊರಟಿರುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಾಗಿ ಅಸಾಧ್ಯವಾದಂತಹ ಕಾರ್ಯಗಳನ್ನು ಸಾಧಿಸುವಂತಹ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ನಮ್ಮ ಮೇಲೆ ಇರಲಿ. ಅಂತಹ ಮಂಗಳಕರನಾದಂತಹ ರಾಮನು ಸದಾ ಸರ್ವದಾ ನಮ್ಮನ್ನು ರಕ್ಷಿಸಲಿ. ಪ್ರಬಂಧ ಪಾರಾಯಣವನ್ನು ನಿರ್ವಹಿಸುತ್ತಿದ್ದಾರೆ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಶೇಷಬೃಂದದವರೊಂದಿಗೆ ಆಚಾರ್ಯರು ಜಿ.ಆರ್. ಸ್ವಾಮಿಗಳು ಮುನ್ನಡೆಯುತ್ತಿದ್ದಾರೆ. ಭಕ್ತಜನರೆಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಉತ್ಸವದಲ್ಲಿ ಉತ್ಸಾಹವನ್ನು ತುಂಬುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅವುಗಳ ಸಾರವನ್ನು ಅರಿತಂಥವರು ವಿವೇಕದಿಂದ ನಡೆಯುತ್ತಾರೆ. ಅನುಭವವೇ ಅತ್ಯಂತ ಮುಖ್ಯವಾದದ್ದೆಂದು ಹೇಳಲಾಗಿದೆ. ಆ ರೀತಿಯಾಗಿ ರಾಮನು ನಮ್ಮೆಲ್ಲರನ್ನು ಸದಾ ಸರ್ವದಾ ರಕ್ಷಿಸಲಿ. ರಾಮನ ಅನುಗ್ರಹ ಅದು ಸದಾ ಸರ್ವದಾ ವಜ್ರ ರಕ್ಷೆಯಾಗಿರುತ್ತದೆ. ಆ ರೀತಿಯಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡುತ್ತಿರುವಂತಹ ರಾಮನ ದಿವ್ಯ ಮಂದಸ್ಮಿತ ಮುಖಾರವಿಂದವನ್ನು ಸ್ಮರಿಸುತ್ತಾ ಕೃತಾರ್ಥರಾಗೋಣ. ರಾಮನ ನಗುವು ಕೂಡ ಅತ್ಯಂತ ಪ್ರಸಿದ್ಧವಾದದ್ದು. ಆ ಪರಮಾತ್ಮನ ದಿವ್ಯವಾದಂತಹ ಒಂದು ಅನುಗ್ರಹ ನಮಗೆ ಸದಾ ಸರ್ವದಾ ಪ್ರಾಪ್ತವಾಗಲಿ. ಎಲ್ಲ ವಿಧವಾದಂತಹ ಕಾರ್ಯಗಳು ಸಿದ್ಧಿಸಲಿ. ಅಸಾಧ್ಯವಾದದ್ದನ್ನು ಸುಸಾಧ್ಯ ಮಾಡಬಲ್ಲಂತಹ ಶಕ್ತಿ ಪರಮಾತ್ಮನಲ್ಲಿ ಅಡಕವಾಗಿದೆ ಎಂದು ವೇದಾಂತಿಗಳು ಹೇಳುತ್ತಾರೆ. ಆದ್ದರಿಂದಾಗಿ ಆ ಪರಮಾತ್ಮನು ನಡೆಸಿದ ದಾರಿಯಲ್ಲಿ ನಡೆಯುವಂತಹ ವಿನಯ ವಿಧೇಯತೆಯನ್ನು ನಾವು ಪ್ರಾರ್ಥಿಸಿ ಸಾಧಿಸೋಣ. ಇದೀಗ ಆ ರಾಮಚಂದ್ರನ ವಾಹನ ಸೇವೆ ಭಕ್ತಜನರೆಲ್ಲರಿಗೂ ಆನಂದದಾಯಕವಾಗಿ ಮುನ್ನಡೆದು ಬರುತ್ತಿದೆ. ಸುತ್ತಲಿನ ಭಕ್ತಜನರು ಕೂಡ ರಾಮನಲ್ಲಿ ಅತ್ಯಂತ ಶ್ರದ್ಧೆಯನ್ನು ಇಟ್ಟಿದ್ದಾರೆ. ಆ ರೀತಿಯಾಗಿ ಎಲ್ಲ ಪ್ರಕಾರವಾಗಿಯೂ ಕೂಡ ರಾಮನನ್ನು ಅನುಸರಿಸಿಕೊಂಡು ಹೋಗಬಹುದಾದಂತಹ ಸ್ಥಿತಿ ಇದೆ. ರಾಮನೇ ಇಲ್ಲದೇ ಇದ್ದರೆ ಧರ್ಮವಿಲ್ಲ, ರಾಮನೇ ಇಲ್ಲದಿದ್ದರೆ ಜನರಿಗೆ ಸುಖವಿಲ್ಲ, ರಾಮನೇ ಇಲ್ಲದಿದ್ದರೆ ವ್ಯವಸ್ಥೆ ಇಲ್ಲ. ಆದ್ದರಿಂದ ಆ ರಾಮನ ದಿವ್ಯವಾದಂತಹ ಆಚರಣೆ ಅತ್ಯಂತ ಶ್ರೇಷ್ಠವಾದದ್ದು. ರಾಮನ ದಿವ್ಯವಾದಂತಹ ಬ್ರಹ್ಮೋತ್ಸವದ ನೆನಪುಗಳನ್ನು ಉಳಿಸುತ್ತಾ ದೀಪಾಲಂಕರಣಾದಿಗಳನ್ನು ಈ ಸ್ಥಾನಗಳಲ್ಲಿ ಇರಿಸಿದ್ದನ್ನು ಕಾಣುತ್ತೀರಿ. ಪರಮಾತ್ಮನ ದಿವ್ಯವಾದಂತಹ ತೇಜಸ್ಸು ವಿದ್ಯುತ್ ಸ್ವರೂಪದಲ್ಲಿ ವಿರಾಜಮಾನವಾಗಿದೆ, ಜಲಸ್ವರೂಪದಲ್ಲಿ ಉಪಲಭ್ಯವಾಗಿವೆ. ಆ ರೀತಿಯಾದಂತಹ ವಿಶೇಷವಾದಂತಹ ವೈಭವಗಳೊಂದಿಗೆ ಪರಮಾತ್ಮ ನಮ್ಮೆಲ್ಲರನ್ನು ಕೂಡ ರಕ್ಷಿಸುತ್ತಿದ್ದಾನೆ.
ಸಮಸ್ತ ಲೋಕಗಳಿಗೆ ಶುಭವನ್ನು ಅನುಗ್ರಹಿಸುತ್ತಿದ್ದಾನೆ. ಆ ರೀತಿಯಾದಂತಹ ರಾಮನು ನಮಗೆ ಅತ್ಯಂತ ಪ್ರಿಯನಾದವನು. ಜಗದಾನಂದಕ ಆರಕ ಜಗದಾನಂದಕ ಆರಕ ಜಗದಾನಂದಕ ಆರಕ ಜಗದಾನಂದಕ ಆರಕ ಜಗದಾನಂದಕ ಆರಕ ಜಗದಾ ಜಯ ಜಾನಕಿ ಪ್ರಾಣ ನಾಯಕ ಜಯ ಜಾನಕಿ ಪ್ರಾಣ ನಾಯಕ ಜಗದಾನಂದಕ ಗಗನಾಧಿಪ ಸಂಕುಲಜ ಸುರಸೇಯ ಭೂಯದಾಯಕ ಸದಾ ಸಕಲ ಸುಗುಣಾಕರ ಸುರಸೇಯ ಭೂಯದಾಯಕ ಸದಾ ಸಕಲ ಜಗದಾನಂದಕ ಜಯ ಜಾನಕಿ ಪ್ರಾಣ ನಾಯಕ ಜಗದಾನಂದಕ ಮಮರಿ ಸಮ ಪಾಪ ಮಮ ಪಮರಿ ಸಮರಿ ನಿ ಪಾಪ ಮಮ ಸನಿ ನಿ ಧನಿ ನಿ ಧನಿ ಬಾ ನಿ ಧನಿ ಬಾ ಸನಿ ಪಮ ನಿ ಪಮರಿ ಪಮರಿ ಸ ಪಮ ಸದಾನಿ ಪಮರಿ ಸ ಪಗ ಮಹ ಮರತ ಗಣೇಶಯ ಕುಮುದ ಗಿಡ ಪರಿಪೂರ್ಣ ನಗ ಸುರ ಸುರ ಭೂಜದ ದಿಪಯೋ ನಿವಾಸ ಹರಣ ಸುಂದರ ತರವದನು ಸುಧಾಮಯ ವಚೋ ಬೃಂದ ಗೋವಿಂದ ಸಾನಂದಮ ಪರಜರಾಬ್ದ ಶುಭಗರಾನೇಕ ಜಗದಾನಂದಕಾರಕ ಸನಿ ಪಮಾನಿ ಪಾಮರಿ ಸನಿ ಸನಿ ಸರಿ ಸರಿ ಸಪಾಮರಿ ಸನಿ ಪರಿ ಸನಿ ಪಾಮ ಗಮ ಪಪ ಸದಾನಿ ಪಾಮರಿ ಸಸಾರಿ ಗಮನಿ ಗಮನಿ ರಜಾಮೃತ ಜಪೋಷಣ ನಿಮಿಷ ವೈರಿವಾರಿದ ಸಮೀರಣ ನಗತುರಂಗ ಕವಿಜಾಲಯ ಗಣಿತವಾನರಾಧಿಪನ ತಾಂಗ್ರಿ ಯುಗ ಜಗದಾನಂದಕಾರಕ ಪಾನಿ ಪಾನಿ ಪಮ 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 ಗಮ ಗಮರಿ ಸನಿ ಸಗಮ ಪಾನಿ ಪಸನಿ ರಿ ಸಮಾರಿ ಧನಿ ಪಮ ಗಮ ಪಸನಿ ಪನಿ ಪಮರಿ ಸರಿ ಗಮ ಇಂದ್ರ ನೀಲಮಣಿ ಸನ್ನಿಭ ಪಗನ ಚಂದ್ರ ಸೂರ್ಯನಯನ ಪ್ರಭೆ ವಾಗೀಂದ್ರ ಜನಕ ಸಕಲೇಶ ಸೂತ್ರ ನಾಗೇಂದ್ರ ಜಯನ ಶಮನ ವೈರಿ ತರುಣುದ ಜಗದಾನಂದಕಾರಕ ಪಾನಿ ಪಮ ಪನಿ ಪಮಾನಿ ಪಮ ಪನಿ ಪಾಪಮ ಪಮ ಗಮ ಪನಿ ಪಾಪತಿ ಸರಿ ಸತ ಪಾಪ ಮರಿ ಸದಾನಿ ಪನಿ ಸರಿ ಸಾರಿ ಪಮ ಕಾಲಿತ ಮೌಲಿಶ ಪಸವ ಪರಿಪಾಲ ವರಮಂತ ಗ್ರಹಣ ಲೋಲ ಪರಮ ಶಾಂತ ಚಿತ್ತ ಜನಕ ಜಾಜಿ ಸರೋಜ ಭವ ವರಣ ಅಖಿಲ ಜಗದಾನಂದಕಾರಕ ಸಪಮರಿ ಸಪಮರಿ ಪಮ ಗಮ ಪನಿ ಪಗಮ ಪಮ ಗಮ ಮರಿ ನಿ ಪಮರಿ ಸನಿ ಪಮರಿ ರಿ ಸ ಪಸ ಮಪಾರಿ ಗಮ ಪ ಸಾನಿ ಪಮ ಕಾಮಿತ ಕಾಮಿತ ಫಲದ ಸಮಾನ ಗಾತ ಶಶಿ ಪತಿ ಸುಧಾ ಹಿಮತ ಹರ ಮುಗ ಗರ ಗರ ಚಿತ ಕಥ ಸಾರಹಿತ ಜಗದಾನಂದಕಾರಕ ಸಾನಿ ಪರಿ ಸಮರಿ ಸಪ ಮರಿ ಸ ಗಮ ಪಮ ಪನಿ ಪಪ ನಿ ಸರಿ ರಿ ಸಪ ಮರಿ ಸ
ಧನಿ ಪ ಮರಿ ಧನಿ ಪ ರಿಸ ಮ ಪ ಮ ಗ ಮ ಸಜ್ಜನ ಮಾನಸಾಬ್ಜ ಸುಧಾಕರ ಕುಸುಮ ವಿಮಾನ ಸುರಸಾರಿ ಕುಬಲ ಜಲಾಲಿತ ಚರಣಾವಗುಣ ಸುರಗಣ ಮನಹರಣ ಸನಾತನ ಜನುತ ಜಗದ್ದ ಪವ ಸದಾನಿ ಪನಿ ಸನಿ ಪಮರಿ ನಿಪ ಮರಿ ಸನಿ ಪಮರಿ ಸದಾ ಪಸನಿ ಪಮರಿ ಸದಾ ಪಪ ಪನಿ ಸರಿ ಗಮರಿ ಗ ಅಪನಿ ಪಸ ಸನಿ ಪಸದ ಮಮರಿ ಸರಿ ರಿ ಸಪನಿ ಮಪ ಮಸ ಓಂಕಾರ ಪಂಚರ ಕೀರ ಪುರಹರ ಸರೋಜ ಭವಜೇಶವ ಓಂಕಾರ ಪಂಚರ ಕೀರ ಪುರಹರ ಸರೋಜ ಭವಕೇಶವಾದಿರೂಪವ ಸಬರಿ ಭುಜನ ಕಾಂತ ಕಗಲಾಧರ ಕಲಾಧರಾಪ್ತ ಗಿಣಾಕರ ಶರಣ ತದ ಜನ ಪಾಲನ ಸುಮನೋರಮಣ ನಿರ್ವಿಕಾರ ನಿಗಮ ಸಾರತರ ಜಗ್ಗ ಪಮರಿ ಸನಿ ಪರಿ ಸ ಪಮರಿ ಸ ಪಮರಿ ಸ ಪಮ ಪನಿ ನಿ ಪನಿ ಸರಿ ಬನಿ ಪಾಪ ಸರಿ ಪಮರಿ ನಿ ಪಮರಿ ಸ ಮಗ ಮಗರ ಜಾಲ ಸುರಮತ ಪಹರಣ ಪನಿ ಸುರ ಸುರ ಪರ ಕವೀನ ಬಿರಜ ಮೌನಿ ಕೃತ ಚರಿತ್ರ ಸನ್ನುತ ಶೀತ್ಯಾಗರ ಜನುತ ಜಗದ್ದ ಪನಿ ಪಮನಿ ಪಮ ಪಮ ಗಮರಿ ಸರಿ ಸಮಗ ಪಮನಿ ಪಮ ಗಮ ಪಸ ಸರಿ ಸಮರಿ ಸರಿ ಸರಿ ಪಮ ಮಗ ಗಮ ಪಸನಿ ಪಮರಿ ಸರಿ ಪುರಾಣ ಪುರುಷ ನಿಪರಾತ್ಮಜಾಶ್ರಿತ ಪರಾಧೀನ ಕರ ವಿರಾಧರ ವಿರಾವಣಾನನ ಪರಾಶರ ಮನೋಹರ ವಿಕೃತ ತ್ಯಾಗರಾಜ ಸಂಹೃತ ಜಗದ್ದ ಪನಿ ಪನಿ ಪಮ ಪಾನಿ ಪಾನಿ ಪಮ ಪಮನಿ ಪಮ ಸನಿ ಪಮ ಪಮ ಗಮ ಪಮರಿ ಸ ಪಮರಿ ಸನಿ ಪಮರಿ ಸನಿ ಪಮರಿ ಸ ಪಮ ಪಸನಿ ಸ ಪರಿ ಮರಿ ಸ ಪಮರಿ ನಿ ಪಾಪ ಸನಿ ಪರಿ ಪಮ ಅಗಣಿತ ಗುಣಗಣ ಕಚೇಲ ಸಾಲ ವಿದಳ ನಾರುಣ ಹಸಮಾನ ಚರಣ ಪಾರ ಮಹಿಮಾ ಧುರ ಸುತ ವಿಜ ಹೃದರ ಸುರ ಮುನಿ ಗಣ ವಿಹಿತ ಕರ ರಮಣ ಪಾಪ ಸಿಂಹ ವರ ತ್ಯಾಗ ರಾಜಾದಿನುತ ಜಗದ್ದ ನಂದಕಾರ ಜಯ ಜಾನಕಿ ಪ್ರಾಣ ನಾಯಕ ಆತ್ಮೀಯರೇ, ರಾಮನ ದಿವ್ಯವಾದಂತಹ ವಾಹನ ಸೇವೆ ಭಕ್ತ ಜನರಿಗೆ ಕಣ್ತುಂಬ ಆನಂದವನ್ನು ನೀಡುತ್ತಿದೆ. ರಾಮನ ನಡಿಗೆ ಅದು ಗಜಗಮನ, ರಾಮನ ನುಡಿ ವೀಣೆಯ ನಾದ. ರಾಮನ ದಿವ್ಯವಾದಂತಹ ಪರಾಕ್ರಮ ಅದು ಯಮಾಂತಕವಾದದ್ದು. ಅಪ್ರತಿಹತವಾದಂತಹ ವೈಭವದ ರಾಮನ ಮುಂದೆ ಬೃಹಸ್ಪತಿಯೂ ಕೂಡ ಮೂಕನಾಗುತ್ತಾನೆ, ಇಂದ್ರನೂ ಕೂಡ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಅಂತಹ ಸಮಸ್ತ ವಿಧವಾದ ಸದ್ಗುಣಗಳ ರಾಶಿಯಾದಂತಹ ರಾಮನು ಭಕ್ತಜನರ ಪಾಲಿಗೆ ಆನಂದದಾಯಕನಾಗಿ ವಿರಾಜಮಾನನಾಗಿದ್ದಾನೆ. ವಾಹನ ಸೇವಾ ವಿಧಿ ನಡೆದು ಬರುತ್ತಿದೆ. 9 ದಿನಗಳ ವಾಹನ ಸೇವೆಗಳು ಮುಕ್ತಾಯವಾಗುತ್ತಿವೆ. ನಾಳೆ ಶುಭ ಮುಹೂರ್ತದಲ್ಲಿ ಆಲಯದ ಎಲ್ಲ ವಿಧವಾದ ನಿಯಮಗಳೊಂದಿಗೆ ಅವಭೃತ ಸ್ನಾನವೂ ಕೂಡ ನಡೆಯಲಿಕ್ಕಿದೆ. ಅದರ ನಂತರದಲ್ಲಿ ಸೀತಾ ಕಲ್ಯಾಣ ಹಾಗೂ ಮತ್ತಿತರ ಕಾರ್ಯಕ್ರಮಗಳು ಅತ್ಯಂತ ಮನೋಜ್ಞವಾಗಿ ಮೂಡಿಬರಲಿಕ್ಕಿದೆ. ಇವೆಲ್ಲವನ್ನೂ ಕೂಡ ದೇವಾಲಯ ಪ್ರಾಂಗಣದಲ್ಲಿ ಅರ್ಚಕರು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಭಕ್ತರೆಲ್ಲರೂ ಅತ್ಯಂತ ಶಾಂತಚಿತ್ತರಾಗಿ ಅತ್ಯಂತ ವಿನಮ್ರ ಭಾವದಿಂದ ಆ ರಮಣೀಯವಾದಂತಹ ಉತ್ಸವಗಳನ್ನು ವೀಕ್ಷಿಸುತ್ತಾರೆ.
ಇಂತಹ ಶ್ರೇಷ್ಠವಾದ ರಮಣೀಯವಾದ ವಾಹನಗಳು, ವಾಹನ ಸೇವೆಗಳು, ಭಕ್ತರ ಕೋಲಾಹಲ, ಹೀಗೆ ಎಲ್ಲ ವಿಧವಾಗಿಯೂ ಕೂಡ ಇದೊಂದು ಚೈತನ್ಯವನ್ನು ತುಂಬುವಂತಹ ಕಾರ್ಯಕ್ರಮ. ಅಂತಹ ಚೈತನ್ಯವನ್ನು ನಮ್ಮೆಲ್ಲರಲ್ಲಿಯೂ ಆ ಪರಮಾತ್ಮ ತುಂಬಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡೋಣ. ವೆಂಕಟಗಿರಿಯ ದಿವ್ಯ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೀರಿ. ಭಕ್ತರು ಕೆಳಗಿನ ತಿರುಪತಿಯಿಂದ ಮೇಲಿನ ತಿರುಪತಿಗೆ ನಡೆದು ಹೋಗುವಂತಹ ನಡಿಗೆಯ ದಾರಿ. ಆ ದಾರಿಯ ತಳದಲ್ಲಿ ರಾಮನ ವಿಶೇಷವಾದಂಥ ಒಂದು ಸಾನ್ನಿಧ್ಯ. ಹೀಗೆ ರಾಮನ, ವೆಂಕಟರಾಮನ ಅವರಿಬ್ಬರ ಅತ್ಯಂತ ರಮಣೀಯವಾದಂತಹ ಒಂದು ಸಂಬಂಧ ಬಾಂಧವ್ಯಗಳನ್ನು ನಾವು ವೀಕ್ಷಿಸುತ್ತಾ ಕೃತಾರ್ಥರಾಗಿ, ಧನ್ಯರಾಗಿ ರಾಮನ ಪರಿಪೂರ್ಣ ಅನುಗ್ರಹವನ್ನು ಪಡೆಯೋಣ. ರಾಮನು ಗುಣಗಳನ್ನು ಕಂಡು ಸಂತೋಷಿಸುವವನು. ಅಂದರೆ ಸತ್ಯನಿಷ್ಠೆ, ಕರ್ತವ್ಯ ಪಾಲನೆ, ಪಿತೃಭಕ್ತಿ ಪರಾಯಣತ್ವ, ಗುರುಭಕ್ತಿ, ಶೌರ್ಯ, ಪರಾಕ್ರಮ, ಆದರ ಇವೆಲ್ಲವೂ ಕೂಡ ರಾಮನಲ್ಲಿ ಅಡಕವಾಗಿರುವಂತಹ ಗುಣಗಳು. ಆ ಗುಣಗಳನ್ನು ಇತರರಲ್ಲಿ ಕಂಡಾಗ ಅದನ್ನು ಪ್ರಶಂಸಿಸುವ, ಅದನ್ನು ಅಭಿನಂದಿಸುವಂತಹ ಗುಣವನ್ನು ಹೊಂದಿದವನು. ಆದ್ದರಿಂದಾಗಿ ರಾಮನ ದಿವ್ಯವಾದಂತಹ ಒಂದು ಆ ನಡಿಗೆ, ದಿವ್ಯವಾದಂತಹ ಅವನ ಚರಿತ್ರೆ ವಿನಯಾನ್ವಿತವಾದದ್ದು, ಇತರರಿಗೆ ಆದರ್ಶಭೂತವಾದದ್ದು, ಇತರರಿಗೆ ಮಾರ್ಗದರ್ಶಕವಾದದ್ದು. ಇಂತಹ ಮಹತ್ವಪೂರ್ಣವಾದಂತಹ ಚರಿತ್ರೆಯನ್ನು ಹೊಂದಿರುವಂತಹ ರಾಮನು ಎಲ್ಲ ಭಕ್ತರೆಲ್ಲರಿಗೂ ಆನಂದವನ್ನು ಉಂಟು ಮಾಡಲಿ. ಸುಖದಾಯಕನಾದಂತಹ ರಾಮನು, ಐಶ್ವರ್ಯದಾಯಕನಾದಂತಹ ರಾಮನು, ಸೀತಾಪತಿಯಾಗಿ ಲೋಕವಿಖ್ಯಾತನಾಗಿರುವಂತಹ ರಾಮನು ನಮ್ಮೆಲ್ಲರನ್ನೂ ಕೂಡ ಎಲ್ಲ ವಿಧವಾಗಿಯೂ ರಕ್ಷಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಕೋದಂಡರಾಮ, ಪಟ್ಟಾಭಿರಾಮ, ಸೀತಾಪತಿ, ಹೀಗೆ ರಾಮನನ್ನು ಅನೇಕ ವಿಧವಾಗಿ ಅನೇಕ ವಿಶೇಷಣಗಳಿಂದ ಕರೆದಿದ್ದಾರೆ. ಆ ಎಲ್ಲ ವಿಶೇಷಣಗಳಿಗಿಂತಲೂ ರಾಮನು ಧರ್ಮ ಪಾಲಕನಾಗಿದ್ದಾನೆ, ಧರ್ಮದ ಮೂರ್ತಿಯಾಗಿದ್ದಾನೆ. ರಾಮ ಎಂದರೆ ಧರ್ಮ, ಧರ್ಮ ಎಂದರೆ ರಾಮ. ಈ ರೀತಿಯಾದಂತಹ ತಾದಾತ್ಮ್ಯವನ್ನು ಹೊಂದಿಕೊಂಡಿವೆ ಎನ್ನುವುದನ್ನು ಅತ್ಯಂತ ಮುಖ್ಯವಾದಂತಹ ರೀತಿಯಲ್ಲಿ ರಾಮಾಯಣ ನಿರೂಪಿಸಿದೆ. ರಾಮನ ಅನೇಕ ವಿಧವಾದಂತಹ ಗುಣಗಳನ್ನು ರಾಮನ ಜೀವನದ ಹಂತ ಹಂತಗಳಲ್ಲಿ ತೋರಿಸುವುದರ ಮೂಲಕ ವಾಲ್ಮೀಕಿ ಮಹರ್ಷಿಯು ಕೃತಾರ್ಥನಾಗಿದ್ದಾನೆ. ವಾಲ್ಮೀಕಿಯೇ ಇಲ್ಲದಿದ್ದರೆ, ರಾಮಕಥೆಯೇ ತಿಳಿಯದೇ ಇದ್ದರೆ, ರಾಮನ ಕೋಮಲತ್ವವೇ ಅರಿವಿಗೆ ಬರದೇ ಇದ್ದರೆ ರಾಮನಾಮವನ್ನು ನಾವು ಕೇಳುವುದಾದರೂ ಎಲ್ಲಿಂದ? ಆದ್ದರಿಂದಾಗಿ ಕವಿಪುಂಗವನು, ಆದಿಕವಿಯೂ ಆದಂತಹ ವಾಲ್ಮೀಕಿಯೂ ಕೂಡ ನಮಗೆ ಆರಾಧನೀಯನೇ. ರಾಮನ ಅವತಾರದ ದಿವ್ಯ ಮಹಿಮೆಯನ್ನು ತನ್ನ ಬರವಣಿಗೆಯ ಮೂಲಕ ನಮಗೆ ತಿಳಿಯಪಡಿಸಿದಂತಹ ವಾಲ್ಮೀಕಿಯೂ ಕೂಡ ಶ್ರೇಷ್ಠವಾದಂತಹ ಆಚಾರ್ಯ ಪದವನ್ನು ಅಧಿಷ್ಠಿಸಲು ಯೋಗ್ಯನಾಗಿದ್ದಾನೆ. ಅಂತಹ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯಗಳು ನಮಗೆ ಪರಮಾತ್ಮನಲ್ಲಿ ಗೋಚರವಾಗುತ್ತವೆ. ಆದ್ದರಿಂದಾಗಿ ನಮ್ಮನ್ನು ಸದಾ ರಕ್ಷಿಸುವಂತಹ ಪರಮಾತ್ಮನು, ಆನಂದವನ್ನು ಒದಗಿಸಿಕೊಡುವಂತಹ ಪರಮಾತ್ಮನು ನಮ್ಮೆಲ್ಲರನ್ನೂ ಕೂಡ ಎಲ್ಲ ವಿಧವಾಗಿಯೂ ಕೂಡ ರಕ್ಷಿಸಲಿ. ರಾಜೀವಲೋಚನಾದಂತಹ ರಾಮನು ತನ್ನ ವಿಸ್ತಾರವಾದಂತಹ ದೃಷ್ಟಿಯನ್ನು ನಮ್ಮ ಮೇಲೆ ಪ್ರವಹಿಸಲಿ. ಜಗದಾಶ್ರಯ ಶ್ರೀ ರಘುರಾಮ, ಜಗದಾಶ್ರಯ ಶ್ರೀ ರಘುರಾಮ, ಜಗದಾಶ್ರಯ ಶ್ರೀ ರಘುರಾಮ, ಜಗದಾಶ್ರಯ ಶ್ರೀ ರಘುರಾಮ, ಜಗದೋದ್ಧಾರ ಸೀತಾರಾಮ,
जगदोद्धार सीताराम जगदाश्रय श्री रघुरामा जगदाश्रय श्री रघुरामा परम पावन पावन नामा परम पावन पावन नामा परम पावन पावन नामा परम पावन पावन